ನಮಸ್ಕಾರ ಸ್ನೇಹಿತರೆ, ಶ್ವಾನಗಳನ್ನು ಈ ದೇವಾಲಯದ ಒಳಗಡೆ ಬಿಟ್ಕೊಳ್ತಾರೆ ಅಂದ್ರೆ ನೀವು ನಂಬ್ತೀರಾ? ಬ್ರಾಹ್ಮಣನಾಗಿದ್ರೂ ಬೇಟೆಯಾಡಿ ಮಾಂಸವನ್ನು ತಿನ್ನುತ್ತಿದ್ದ ಈ ದೈವ ಯಾರಿಗಾದ್ರೂ ಗೊತ್ತಾ? ಬನ್ನಿ ಈ ದೇಗುಲದ ಇತಿಹಾಸವನ್ನ ತಿಳ್ಕೊಳ್ಳೋಣ. ಕಣ್ಣೂರಿನ ಪರಿಸಿನಿ ಕಡುಬು ಮುತ್ತಪ್ಪನ್ ದೇವಸ್ಥಾನ. ಇಲ್ಲಿ ಮುತ್ತಪ್ಪನ್ ಎಂಬುವ ದೈವ ಇಲ್ಲಿಯೇ ನೆಲೆಸಿರುವಂತಹ ಜಾಗ. ಇಲ್ಲಿನ ದೈವ ಶಿವ ಮತ್ತು ವಿಷ್ಣುವಿನ ರೂಪ ಎಂಬುವುದು ಜನರ ನಂಬಿಕೆ. ಇನ್ನು ಇಲ್ಲಿನ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋದಾದ್ರೆ, ಒಮ್ಮೆ ಬ್ರಾಹ್ಮಣ ವಂಶದ ದಂಪತಿಗಳು ಮಗು ಇಲ್ಲದ ಕಾರಣ ಶಿವನಲ್ಲಿ ಪ್ರಾರ್ಥಿಸಿದಾಗ ನದಿಯ ತೀರದಲ್ಲಿ ಮಗುವೊಂದು ಪತ್ತೆ ಆಗುತ್ತೆ. ಆ ಮಗುವನ್ನು ದೇವರ ಕೃಪೆ ಎಂದು ತೆಗೆದುಕೊಂಡು ಬಾಲ್ಯದಿಂದ ಚೆನ್ನಾಗಿ ಬೆಳೆಸ್ತಾರೆ. ಆದ್ರೆ ಆ ಮಗು ಬೆಳೀತಾ ಕಾಡು ಪ್ರಾಣಿಗಳ ಬೇಟೆಯಾಡಿ ತಿನ್ನುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ಈ ಹುಡುಗನ ಅಭ್ಯಾಸವಾಗುತ್ತೆ. ಈ ವಿಷಯ ತಿಳಿದ ಬ್ರಾಹ್ಮಣ ದಂಪತಿಗಳಿಗೆ ಬೇಜಾರಾಗಿ ಮಗುವನ್ನು ಒಮ್ಮೆ ದಂಡಿಸಿದಾಗ ಆ ಮಗು ಪರಶಿವನ ರೂಪದಲ್ಲಿ ದರ್ಶನ ನೀಡಿ ಪರಶಿನ ಕಡವಿನಲ್ಲೇ ನೆಲೆಸುತ್ತಾರೆ. ಮುತ್ತಪ್ಪನಿಗೆ ಶ್ವಾನಗಳು ಇಷ್ಟವಾದುದರಿಂದ ಇಲ್ಲಿನ ಶ್ವಾನಗಳನ್ನು ದೇವರಂತೆ ಪೂಜಿಸುತ್ತಾರೆ. ಎಷ್ಟೋ ಜನ ಅವರ ಮನೆಯಲ್ಲಿ ಶ್ವಾನಗಳು ಕಳೆದೋದ್ರೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಆ ಶ್ವಾನಗಳು ತಾನಾಗೆ ಮನೆಗೆ ಹಿಂತಿರುಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮುತ್ತಪ್ಪನ 2 ಪಾತ್ರಗಳಾದ ತಿರುವಪ್ಪನ್ ಮತ್ತು ವೇಲಾಟಂನ ಪೂಜೆಗಳು ನಡೆಯುತ್ತೆ. ಸ್ವತಃ ದೈವದೊಂದಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ.